ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಲಕ್ಷ್ಮಿ, ವಯಸ್ಸು 24. ನನ್ನ ಈ ಕಥೆಯನ್ನು ಕೇಳುವ ಮುಂಚೆ ನನ್ನ ಚಾನಲವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ. ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬರುತ್ತವೆ. ಅಂದ ಹಾಗೆ ನಮ್ಮೂರಲ್ಲಿ ನಮ್ಮದು ಒಂದು ದೊಡ್ಡ ಮನೆತನ, ಮರ್ಯಾದೆಸ್ತರ ಮನೆತನ ಕೂಡ ಅನ್ನಬಹುದು ಗೆಳೆಯರೆ. ನಾ 10ನೇ ವಯಸ್ಸಿನಿಂದ ಇಲ್ಲಿವರೆಗೆ ಹಾಸ್ಟೆಲ್ನಲ್ಲೇ ಇರ್ತಿದ್ದೆ. ನನಗೆ ತುಂಬಾ ಜನ ಗೆಳತಿಯರಿದ್ದರು. ದಿನಾಲೂ ಕೂಡೇ ಸ್ಟಡಿ ಮಾಡುತ್ತಿದ್ವಿ. ಅದರಲ್ಲಿ ನನಗೆ ಒಬ್ಬಳು ಕಾವೇರಿ ಅನ್ನುವ ಹುಡುಗಿ ಬೆಸ್ಟ್ ಫ್ರೆಂಡ್ ಇದ್ದಳು. ಅವಳದು ಬೇರೊಂದು ಹಳ್ಳಿ. ಅವಳಿಗೆ ನಾ ಅಂದ್ರೆ ತುಂಬಾ ಇಷ್ಟ. ನನಗೂ ಅವಳೆಂದರೆ ನನಗೂ ಹಾಗೇನೆ ಎಲ್ಲ ಗೆಳತಿಯರೊಳಗೆ ಇವಳೊಬ್ಬಳು ಸ್ಪೆಷಲ. ಮುಂದೊಂದು ದಿನ ನಮ್ಮ ಹಾಸ್ಟೆಲ ದಿನ ಕೊನೆಗೊಂಡಿತ್ತು. ಹಾಸ್ಟೆಲ ಬಿಟ್ಟು ಹೋಗುವಾಗ ಎಲ್ಲರೂ ತುಂಬಾ ದುಃಖಿತರಾದ್ವಿ. ಆಮೇಲೆ ಎಲ್ಲರೂ ಸೇರಿ ಪಾನಿಪೂರಿ ತಿಂದು ಖುಷಿಯಿಂದ ಅವಳು ಅವಳ ಊರಿಗೆ ಹೋದಳು. ನಾನು ನಮ್ಮೂರ್ಗೆ ಬಂದೆ. ಕೆಲವು ದಿನಗಳ ನಂತರ ನಾನು ಮನೆಯಲ್ಲಿ ಓದುತ್ತಾ ಕೂತಿದೆ. ನನಗೆ ಸಡನ್ಲಿ ನೆನಪಾಯಿತು, ನಾಳೆ ನನ್ನ ಗೆಳತಿ ಕಾವೇರಿಯ ಹುಟ್ಟು ಹಬ್ಬ ಇದೆ ಅಂತ ಗೊತ್ತಾದಾಗ ನನಗೆ ಬಾಳ ಖುಷಿ ಆಯ್ತು. ಕಾಕಂದ್ರೆ ನನಗೆ ನನ್ನ ಗೆಳತಿನ ನೋಡುವ ಆಸೆ. ಗೆಳತಿ ಬರ್ತ್ಡೇಗೆ ಹೋಗೋಕೆ ರೆಡಿಯಾದೆ. ರೆಡ್ ಬ್ಲಾಕ್ ಕಲರ ಡ್ರೇಸ್ ಹಾಕೊಂಡು ನನ್ನ ಗೆಳತಿಗೆ ಕೇಕ್ ತಗೊಂಡು ಹೋದೆ. ಅವಳ ಊರಿಗೆ ಹೋದ ತಕ್ಷಣ ನನ್ನ ನೋಡಿ ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನಗೂ ಖುಷಿ ಆಯ್ತು. ಬರ್ತ್ಡೇ ಪಾರ್ಟಿಗೆ ತುಂಬಾ ಜನ ಗೆಸ್ಟ್ ಬಂದಿದ್ರು. ಹಾಗೆ ನಮ್ಮ ಹಾಸ್ಟೆಲ್ ಫ್ರೆಂಡ ಹುಡುಗರೂ ಕೂಡ ಬಂದಿದ್ರು. ಬರ್ತ್ಡೇ ಸ್ಟೇಜಿನ ಮೇಲೆ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ಸಿದ್ವಿ. ಎಲ್ಲ ಗೆಸ್ಟ್ಗಳು ಮನೆಯವರು ಊಟಕ್ಕೆ ಮನೆಗೆ ಹೋದ್ರು. ನಾವೆಲ್ ಹಾಸ್ಟೆಲ್ ಫ್ರೆಂಡ್ಸ್, ಹುಡುಗ ಹುಡ್ಗಿಯರು ಮಾತ್ರ ಮನೆಯ ಮೇಲೆ ಹೋಗಿ ಹಾಸ್ಟೆಲ್ ಜೀವನ ನೆನೆಸುತ್ತಾ ಕೂತಿದ್ವಿ. ನಮ್ಮ ಹಾಸ್ಟೆಲ್ ಹುಡುಗರು ಬರುವಿಗ ಎಣ್ಣೆ ತಂದಿದ್ದರು. ಎಲ್ಲರೂ ಎಣ್ಣೆ ಕುಡಿಯುತ್ತಾ ಮಜಾ ಮಾಡುತ್ತಿದ್ದರು. ನನಗೂ ಕುಡಿ ಅಂದ್ರು. ಆದ್ರೆ ನಾ ಕುಡಿಲಿಲ್ಲ. ಅದರಲ್ಲೇ ಒಬ್ಬ ನಾ ಬೇಡ ಬೇಡ ಅಂದರೂನು ಕೇಳಲೇ ಇಲ್ಲ. ಕುಡಿ ಕುಡಿ ಅಂತ ನನಗೂ 3 ಬಾಟ್ಲಿ ಕುಡಿಸಿದ್ರು. ಕುಡಿಯುತ್ತನ ಪ್ರಜ್ಞೆ ಇತ್ತು. ಆಮೇಲೆ ನನಗೆ ಪ್ರಜ್ಞೆ ತಪ್ಪಿದಂಗೆ ಆಯ್ತು. ಆ ಹುಡುಗರಿಗೆಲ್ಲ ನಶೆಯಾಗಿತ್ತು. ನಶೆಯಲ್ಲಿ ನಾನು ಆ ಹುಡುಗರ ಪಕ್ಕದಲ್ಲೇ ಮಲ್ಕೊಂಡಿದ್ದೆ. ನಶೆಯಲ್ಲಿ ನನಗೂ ಏನೂ ಗೊತ್ತಾಗಲಿಲ್ಲ. ನನ್ನ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಬೇಗ ಮಾಡಿ.